ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಈ ವ್ಲಾಗು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಗ್ಯಾಪ್ ತಗೊಂಡು ಗೌರಿ ಹಬ್ಬದ ವಿಡಿಯೋ ಆದಮೇಲೆ ಗಣೇಶನ ಹಬ್ಬದ ವಿಡಿಯೋನ ಹಾಕ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಗೌರಿ ಹಬ್ಬದ ವ್ಲಾಗನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಆ ವಿಡಿಯೋನ ನೋಡಬಹುದು. ಗಣೇಶನ ಹಬ್ಬದ ದಿನ ಸ್ಪೆಷಲ್ಲಾಗಿ ಗಣೇಶನಿಗೆ ಇಷ್ಟ ಆಗಿರೋಂತಹ ಅಡುಗೆನೇ ಮಾಡಿದ್ದೆ. ಕಡುಬು, ಪಲ್ಯ, ಹಾಗೆಯೇ ಕರ್ಜಿಕಾಯಿ ಈ ಥರದನ್ನೆಲ್ಲ ಮಾಡಿದ್ದೆ. ಚಕ್ಲಿ ಅಂದರೂ ಕೂಡ ಗಣೇಶನಿಗೆ ತುಂಬ ಇಷ್ಟ ಅಂತಂದ್ಬಿಟ್ಟು ಚಕ್ಲಿಯನ್ನು ಕೂಡ ಮಾಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಒಂದು ಗಣೇಶ ಮೂರ್ತಿ ಏನಿತ್ತು ನಮ್ಮ ಮನೇಲಿ ಅದನ್ನೇ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಮೊದಲಿಂದನೂ ಕೂಡ ಗಣೇಶನ ಕೂರಿಸೋದಿಲ್ಲ, ಹಾಗಾಗಿ ಏನು ಗಣೇಶನದೊಂದು ಮೂರ್ತಿ ಇರುತ್ತೆ ಅದಕ್ಕೇ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಅದೇ ಥರನೇ ಮಾಡೋದು. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರ ಮನೇಲಿ ಗಣೇಶನ ಕೂರಿಸಿದ್ರಿ ಅದರದ್ದೇನಾದರೂ ಫೋಟೋ ಇತ್ತು ಅಂದರೆ ನನ್ನದು ಇನ್ಸ್ಟಾಗ್ರಾಮ್ ಐಡಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಐಡಿಗೆ ನಿಮ್ಮನೆ ಗಣೇಶನದು ಫೋಟೋ ಇದ್ದರೆ ನನಗೆ ಕಳಿಸ್ಕೊಡಿ. ನಾನು ಕೂಡ ನಿಮ್ಮನೆ ಗಣೇಶನ ಹೇಗೆ ಕೂರಿಸಿದ್ರಿ ಅಂತಂದ್ಬಿಟ್ಟು ನೋಡ್ತೀನಂತೆ. ಯಾರಿಗೆಲ್ಲ ನಾನು ಗಣೇಶನ ಹಬ್ಬಕ್ಕೆ ಮಾಡಿದ್ದಂತಹ ರೆಸಿಪೀಸ್ದೇನಾದರೂ ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಗಣೇಶನ ಹಬ್ಬಕ್ಕೆ ಮಾಡಿದ್ದಂತಹ ಕಡುಬು, ಕರ್ಜಿಕಾಯಿ ಹಾಗೆಯೇ ಚಕ್ಲಿದು ರೆಸಿಪೀಸ್ ಬೇಕಂತಂದರೆ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಂತೆ. ತುಂಬ ಸಿಂಪಲ್ಲಾಗಿತ್ತು ಗಣೇಶನ ಹಬ್ಬ. ಯಾಕಂದರೆ ಗೌರಿ ಹಬ್ಬ ಸ್ವಲ್ಪ ಗ್ರ್ಯಾಂಡ್ ಆಗಿದ್ದರಿಂದ ಗಣೇಶನ ಹಬ್ಬ ಅಷ್ಟೊಂದು ಗ್ರ್ಯಾಂಡ್ ಆಗಲಿಲ್ಲ, ಸ್ವಲ್ಪ ಸಿಂಪಲ್ಲಾಗಿಯೇ ಇತ್ತು. ಸಿಂಪಲ್ಲಾಗಿರುವಂತಹ ರಂಗೋಲಿ ಜೊತೆಗೆ ಸಿಂಪಲ್ಲಾಗಿ ಪೂಜೆನೂ ಕೂಡ ಆಯಿತು. ಪೂಜೆ ಎಲ್ಲ ಮುಗಿಸಿ ಒಂದು 10-11 ಗಂಟೆ ಅಷ್ಟು ಟೈಮ್ ಅಷ್ಟರೊಳಗೆ ಮಳೆರಾಯನೂ ಕೂಡ ಒಂದು ರೌಂಡು ಬಂದುಬಿಟ್ಟು ಹೊರಟೋದ. ಎಷ್ಟು ಚಂದದ ರಂಗೋಲಿ ಹಾಕಿದ್ದೆ ಅಲ್ವಾ, ಜೋರಾಗಿ ಮಳೆ ಬಂದುಬಿಟ್ಟು ಅದೆಲ್ಲ ಅಳಿಸೋಗ್ಬಿಡ್ತು. ಸ್ವಲ್ಪ ಬೇಜಾರಾಯಿತು. ಬಟ್ ನಿಮಗೆಲ್ಲ ಗೊತ್ತಿದೆಯಾ ಇದ್ರ ಬಗ್ಗೆ ಅಂತ ನನಗೆ ಗೊತ್ತಿಲ್ಲ. ಮಳೆ ಬಂದರೆ, ಹಬ್ಬದ ದಿನ ಮಳೆ ಬಂದರೆ, ಅಥವಾ ನೀವು ಯಾವುದಾದ್ರೂ ಕೋರಿಕೆನ ಸಲ್ಲಿಸ್ಕೊಂಡವಾಗ ಮಳೆ ಬಂದರೆ, ವರುಣ ಆಗಮನ ಆಯಿತು ಅಂತಂದರೆ ನೀವೇನು ಬೇಡಿಕೆಗಳನ್ನ, ಇಷ್ಟಾರ್ಥಗಳನ್ನ ದೇವರು ಈಡೇರಿಸ್ತಾನೆ ಅಥವಾ ಈಡೇರಿಸುವ ಸೂಚನೆ ಅಂತಂತಾರೆ. ಹೌದಾ ಇಲ್ವಾ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ನಾನು ಇದನ್ನು ಯಾರ ಹತ್ರನೋ ಕೇಳಿ ತಿಳ್ಕೊಂಡಿರೋದು, ಬಟ್ ನಿಜ ಅಂತಾರೆ. ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಯಾರಿಂದನೂ ಕೇಳ್ಕೊಂಡಿದ್ದನ್ನು ನಾನು ನಿಮ್ಮ ಹತ್ರ ಹೇಳ್ತಾ. ಹಾಗೆಯೇ ಗೌರಿ ಹಬ್ಬದ ದಿನ ಅಥವಾ ಗೌರಿ ಹಬ್ಬದ ಹಿಂದಿನ ದಿನ ಕೂಡ ಮಳೆ ಬರುತ್ತೆ. ಅಂದರೆ ನಮಗೆ ಹಿರಿಯರೆಲ್ಲ ಏನು ಹೇಳ್ತಾ ಇದ್ರು ಅಂತಂದರೆ, ಏನು ಶಿವ ಇರ್ತಾನೆ, ಶಿವ ಗೌರಿಯನ್ನು ತವ್ರ ಮನೆಗೆ ಕಳಿಸೋಕ್ಕೂ ಮುಂಚೆ ಬೇಡ ಅಂತ ಹೇಳಿರ್ತಾನೆ ಅನ್ನೋ ರೀಸನ್ಗೆ ಗೌರಿ ದುಃಖವನ್ನು ಪಡ್ತಿರ್ತಾಳೆ ಅಥವಾ ಅಳ್ತಿರ್ತಾಳಲ್ಲ, ಅದು ಮಳೆಯಾಗಿ ಬರುತ್ತೆ ಅಂತಂದ್ಬಿಟ್ಟು ನಮ್ಮ ಹಿರಿಯರೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ರು. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.